ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರನ್ನ ಭೇಟಿಯಾಗಿ ಅದು ಈ ಸಿನಿಮಾ ವಿಷಯವಾಗಿ ಇದೇ ಮೊದಲನೇ ಸಲ. ಚಾಮರಾಜನಗರದಲ್ಲೂ ಸರಿಯಾಗಿ ನಾವು ಭೇಟಿಯಾಗಲಿಲ್ಲ. ಸೊ ಇವತ್ತು ನಿಮ್ಮನ್ನು ಮೀಟ್ ಆಗ ಕಾರಣ ಒಂದು, ನಮ್ಮ ಸಿನಿಮಾದ ಒಂದು ಮುಖ್ಯವಾದಂಥ ಹಾಡು. ಇದು ಒಂದು ಯೂತ್ ಡ್ರಿವನ್ ಫ್ಯಾಮಿಲಿ ಆ್ಯಕ್ಷನ್ ಸಿನಿಮಾ. ಅದರಲ್ಲೂ ಒಂದು ಫಾದರ್ ಸನ್ ಸೆಂಟಿಮೆಂಟ್ ಮೇಲಿರುವಂಥ ಸಿನಿಮಾ. ಸೊ ಅದರ ಒಂದು ಥೀಮ್ ಆಗಿ ಇವತ್ತು ನಾವು ರಿಲೀಸ್ ಮಾಡ್ತಿರೋ ಹಾಡು ಅಪ್ಪುಗೆ ಅಂತ. ಅದು ಸೊ ನೀವೀಗ ಹಾಡು ಕೇಳೋದಾಗ ಗೊತ್ತಾಗತ್ತೆ ಎಮೋಷನ್ ಏನು, ಅದ್ರ ಹಿಂದೆ ಇರುವಂಥ ಸಾರಾಂಶ ಏನು. ಸೊ ಪ್ರತಿಯೊಂದು ತಂದೆಯರಿಗೆ ಅಂದರೆ ನಿಮ್ಮೆಲ್ಲರ ಅಪ್ಪಂದ್ರಿಗೆ ಒಂದು ಅನ್ಸಂಗ್ ಹೀರೋ. ಒಂದು ಕುಟುಂಬದಲ್ಲಿ ಒಬ್ಬ ತಂದೆ, ಅವನ ಕಾಂಟ್ರಿಬ್ಯೂಷನ್ ಯಾವತ್ತೂ ದೊಡ್ಡದಾಗಿ ಯಾರು ಮಾತಾಡೋದೇ ಇಲ್ಲ, ಅವನು ಎಲ್ಲೂ ಹೇಳ್ಕೊಳ್ಳೋದು ಇಲ್ಲ. ಸೊ ಆ ಥರ ಒಂದು ತಂದೆಯ ವೇದನೆಯನ್ನು ಮತ್ತು ಆ ತಂದೆಯ ಸ್ಯಾಕ್ರಿಫೈಸು ಮತ್ತು ಆ ತಂದೆಯ ಒಂದು ಕಾಂಟ್ರಿಬ್ಯೂಷನ್ ಒಂದು ಕುಟುಂಬಕ್ಕಾಗಲಿ ಒಂದು ಮಕ್ಕಳ ಬೆಳವಣಿಗೆಗಾಗಲಿ ಎಷ್ಟಿರುತ್ತೆ ಅನ್ನೋದು ಒಂದು ಇಂಪಾರ್ಟೆನ್ಸ್ ಈ ಸಾಂಗಲ್ಲಿ ಹೇಳಿದ್ವಿ. ಮತ್ತು ಸಿನಿಮಾದು ಬಹುಮುಖ್ಯವಾದಂಥ ಹಾಡಿದು. ಸೊ ಆ ಹಾಡನ್ನ ಇವತ್ತು ನಿಮ್ಮ ಮುಂದೆ ಪ್ರಸ್ತಾಪಿಸ್ಬೇಕು, ನಿಮ್ಮ ಮೂಲಕ ಅದನ್ನು ಹೇಳಬೇಕು ಅಂತ ಇಡೀ ತಂಡ ಅಂದ್ಕೊಂಡ್ವಿ. ಮತ್ತು ಈ ಹಾಡನ್ನ ಯಾರ ಕೈ ಲಾಂಚ್ ಮಾಡಿಸೋದು ಅಂತಾಗ ನಮ್ಮೆಲ್ಲರ ಒಂದು ಕಲೆಕ್ಟಿವ್ ಡಿಸಿಷನ್ ಏನಾಗಿತ್ತು ಅಂದರೆ, ನಮ್ಮ ಅಪ್ಪು ಸರ್ ಅವರ 2ನೇ ಮಗಳು ವಂದಿತಾ ಕೈಲಿ ಲಾಂಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಯಾಕಂದರೆ ಒಂದು ತಂದೆ ಮೇಲಿರೋಂಥ ಹಾಡು. ಸೊ ಅವ್ರು ಮಾಡಿದ್ರೆ ಅದಕ್ಕೊಂದು ಸೂಕ್ತವಾದಂಥ ಒಂದು ಅರ್ಥ ಇರುತ್ತೆ ಅಂತ ಎಲ್ಲರೂ ಭಾವಿಸಿ ಇವತ್ತು ಅವರೂ ಖುಷಿಯಿಂದ ಒಪ್ಪಿ ಬಂದು, ಯಾಕಂದರೆ ಎಲ್ಲೂ ನೀವು ನೋಡಿರಂಗೆ ಅವರೆಲ್ಲೂ ಆಚೆ ಬರಲ್ಲ. ಸೊ ಸಿನಿಮಾಯಿಂದ ಆದಷ್ಟು ದೂರನೇ ಇದ್ದರು. ಬಟ್ ಇದೊಂದು ಪರ್ಟಿಕ್ಯುಲರ್ ಹಾಡಿಗೆ ವಂದಿತಾ ಅವ್ರು ಬಂದು ಇವತ್ತು ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದೊಂದು ನನಗೆ, ನಮ್ಮ ತಂಡಕ್ಕೆ, ಗುರುಗೆ ಎಲ್ಲರಿಗೂ ಖುಷಿಕರವಾದಂಥ ವಿಷಯ. 2ನೇ ವಿಷಯ, ನಾವು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿರೋದು 21ನೇ ತಾರೀಕು ಟ್ರೈಲರ್ ಕೂಡ ಬರುತ್ತೆ ನಿಮ್ಮ ಸಮ್ಮುಖದಲ್ಲೇ. ಅದನ್ನು ನೀವು ಕೈ ಹಿಡಿದು ನಡೆಸಿ. ಮತ್ತು ಮೇಯ್ನು ನಮ್ಮ ಈವೆಂಟ್ ಬಂದು 23 ಮಾರ್ಚ್ ಶನಿವಾರ ಹೊಸಪೇಟೆನಲ್ಲಿ ಯುವ ಸಂಭ್ರಮ ಅಂತ ಯುವ ಪ್ರೀ ರಿಲೀಸ್ ಈವೆಂಟ್. ಸೊ ಅಲ್ಲೂ ತಮ್ಮ ಸಮ್ಮುಖದಲ್ಲೇ ಪ್ರತಿಯೊಂದು ನಡೆಯುತ್ತೆ. ಸೊ ನೀವು ಬಂದು ಎಲ್ಲರೂ ಹರಿಸಿ ಅಲ್ಲಿಂದ ಈ ಸಿನಿಮಾ ಒಂದೇ ವಾರದಲ್ಲಿ ಅಂದರೆ 23rd ಅಂದರೆ 29th ರಿಲೀಸ್ ಆಗ್ತಿದೆ. ಸೊ ನಿಮ್ಮಗಳ ಸಪೋರ್ಟು. ಸೊ ಇವತ್ತಿಂದ ನಿಮ್ಮ ಜೊತೆ ನಮ್ಮ ಪ್ರತಿದಿನ ಪ್ರತಿ ಮೂಮೆಂಟ್, ನಮ್ಮ ಸಿನಿಮಾದ ಎಲ್ಲ ಪ್ರಚಾರದ ವಿಷಯಗಳು, ಇಂಟರ್ವ್ಯೂಗಳು ಪ್ರತಿಯೊಂದು ಇವತ್ತಿಂದ ಚಾಲ್ತಿ ಆಗುತ್ತೆ. ಸೊ ನೀವೆಲ್ಲರೂ ನಮ್ಮ ಸಿನಿಮಾವನ್ನು ಕೈ ಹಿಡಿದು ನಡೆಸಿ ಹೆಚ್ಚೆಚ್ಚಿನ ರೀತಿಯಲ್ಲಿ ಜನಗಳಿಗೆ ತಲುಪಿಸಿ, ನಿಮ್ಮ ಮೂಲಕ ಈ ಸಿನಿಮಾ ಕರ್ನಾಟಕ ಜನತೆಗೆ ತಲುಪಲಿ. ಮತ್ತು ಇವತ್ತಿನ 23ನೇ ಪ್ರೀ ರಿಲೀಸ್ ಈವೆಂಟ್ ಸ್ಪೆಷಾಲಿಟಿ ಏನು ಅಂದರೆ, ಅದು ಇಡೀ ಗುರು ಅವರ ಕುಟುಂಬ ಇರುತ್ತೆ, ಅಶ್ವಿನಿ ಮೇಡಮ್ ಇರ್ತಾರೆ, ಮತ್ತು ನಮ್ಮ ಚಿತ್ರರಂಗದಿಂದ 2-3 ನಟಿಯರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಿದ್ದಾರೆ. ವಿಜಯ್ ಪ್ರಕಾಶ್ ಅವರು ಹಾಡ್ತಿದ್ದಾರೆ, ಸಂಜಿತ್ ಹೆಗಡೆ ಅವರು ಹಾಡ್ತಾ ಇದ್ದಾರೆ, ನವೀನ್ ಸಜ್ಜು ಅವರು ಇರ್ತಾರೆ. ಸೊ ಒಂದು ದೊಡ್ಡ ಈವೆಂಟೇ ಪ್ಲ್ಯಾನ್ ಮಾಡಿದ್ದೀವಿ ಹೊಂಬಾಳೆ ಫಿಲ್ಮ್ಸಿಂದ. ಸೊ ಮತ್ತು ಇನ್ನೊಂದು ಖುಷಿಕರವಾದಂಥ ವಿಷಯ ಏನಂದರೆ, ನಮ್ಮ ಸಿನಿಮಾದ ಧ್ವನಿ ಸುರುಳಿನ ತಗೊಂಡಂಥ ಆನಂದ್ ಆಡಿಯೋ ಸಂಸ್ಥೆಗೂ 25 ವರ್ಷ, ಅವ್ರದ್ದು 25ನೇ ವರ್ಷದಲ್ಲಿದ್ದೀವಿ. ಸೊ 23ನೇ ತಾರೀಕು ಅವ್ರದ್ದು 25 ವರ್ಷದ ಸಂಭ್ರಮಾಚರಣೆ ಇದೆ. ಸೊ ಕಂಗ್ರ್ಯಾಚುಲೇಷನ್ ಸರ್, 25 ವರ್ಷ, ವೆರಿ ಬಿಗ್ ಜರ್ನಿ. ಸೊ ಪ್ರೀ ರಿಲೀಸ್ ಈವೆಂಟ್ಗೂ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ಟ್ರೈಲರ್ ಲಾಂಚ್ಗೂ ತಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ಈ ಸಾಂಗ್ಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ವಿಷಯ ಸರ್ನೇ ಹೇಳಿದ್ದಾರೆ. ಏನಂದರೆ ನಾನು ಏನು ಹೇಳಬೇಕಂದ್ರೆ, ಇವತ್ತು ಕಷ್ಟಪಟ್ಟು ಈ ಸಿನಿಮಾನ ನಿಮ್ಗಳ ಮುಂದೆ ತರಬೇಕು ಅಂತ ನಮ್ಮ ಇಡೀ ತಂಡ ಸೇರ್ಕೊಂಡು ಮಾಡಿದ್ದೀವಿ. ಈ ಸಿನಿಮಾನ ಮುಟ್ಸ್ಬೇಕಂದ್ರೆ ಇವಾಗ ನಮ್ಮ ಕರ್ತವ್ಯ ಆಗಿದೆ. ಮುಟ್ಸ್ಬೇಕಾದ್ರೆ ಮುಖ್ಯ ಕಾರಣನೇ ಮಾಧ್ಯಮದವರು. ನಿಮ್ಗಳ ಸಹಕಾರ ಇರಬೇಕು, ನಿಮ್ಗಳ ಆಶೀರ್ವಾದ ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕು. ನೀವುಗಳೆಲ್ಲ ಒಟ್ಟಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಿನಿಮಾನ ನಾವು ಜನಕ್ಕೆ ತಲುಪಿಸ್ಬೋದು. ಸುಮಾರು ಒಳ್ಳೆಯ ವಿಷಯ ಇದೆ ಈ ಸಿನಿಮಾಲಿ. ಪ್ರತಿಯೊಬ್ಬರು ಕುಟುಂಬದ ಸಮೇತ ನೋಡಬೇಕಾದಂಥ ಸಿನಿಮಾ. ಈ ಸಿನಿಮಾ ಮುಖಾಂತರ ನಾನು ಸುಮಾರಷ್ಟು ಕಲ್ತಿದ್ದೀನಿ. ಈ ಸಿನಿಮಾ ನೋಡ್ತಾ ನೀವುಗಳು ಸುಮಾರು ವಿಷಯ ಕಲಿಬೋದು ಅಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ. ನಾನು ಹೇಳೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಗೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಹೇಳಿ, ನಾನು ಹೇಳ್ತೀನಿ. ಥ್ಯಾಂಕ್ ಯು. ಕೇಳೋದಿದೆಯಾ ಸರ್? ಸಾಂಗ್ ಆದ್ಮೇಲೆ
ಸರ್ ಒಂದು 2 minutes 3 minutes ಇದೆ. 8 ನಿಮಿಷ ಇದೆ. ಸರ್ ಎಲ್ರಿಗೂ ನಮಸ್ಕಾರ. ನಿನ್ನಿಂದಲೇ ಆದಮೇಲೆ ಹೊಂಬಾಳೆ ಬ್ಯಾನರಿಂದ ಯಾವುದೋ ಸಿನಿಮಾ ಬರ್ತಾ ಇರಲಿಲ್ಲ, ಅವರೇ ಆಡಿಯೋ ವೇರ್ ಓಪನ್ ಮಾಡಿಬಿಟ್ಟಿದ್ರು. ಬಟ್ ಈ ಸಿನಿಮಾನ ತುಂಬ ಫಾಲೋ ಮಾಡಿ, ಟ್ರೇಸ್ ಮಾಡಿ, ಫೈಟ್ ಅಂತ ಹೇಳಿದ್ರೆ ಹಠ ಮಾಡಿ ಬೇಕೇ ಬೇಕು ಸರ್ ಅಂತ ತಗೊಂಡಿರೋದು. ಇದಕ್ಕೆ ತುಂಬ ಕಾರಣಗಳಿದೆ. ಒಂದು ಹೊಂಬಾಳೆ ಅಂತ ಬ್ಯಾನರು ಇರಲಿ ಅಂತೇಳಿ, ಆಮೇಲೆ ಎರಡನೇದು ಸಂತೋಷ್ ಸರ್ದು ಫಸ್ಟ್ ಫಿಲಿಮಿಂದನೇ ಮಿಸ್ ಆಗ್ತಿತ್ತು, ಮಾತಾಡ್ತಿದ್ರು ಬಟ್ ಬರ್ತಾ ಇರಲಿಲ್ಲ. ಸೊ ಅದು ಒಂದು ಕಾರಣ ಐತೆ, ಯಾಕಂದರೆ ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದೆ. ಸೊ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಆಮೇಲೆ ಯುವ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರನ್ ಆ್ಯಂಥೋನಿ ಸಿನಿಮಾನ ಅವ್ರ ಜೊತೆನೇ ಡೀಲ್ ಮಾಡಿದ್ದು. ಅವಾಗ ಅಣ್ಣ ಇದ್ದರು, ಅಣ್ಣವಾಗ ಹೇಳ್ತಿದ್ರು ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಒಳ್ಳೆ ಯುವ ನಾಯಕ ಬರ್ತಾರೆ ಅಂತೇಳಿ. ಬಟ್ ಡಿಲೇ ಆಯಿತು, ಬಂದಿದ್ದೀರ, ಸ್ವಾಗತ ಸರ್ ನಿಮಗೆ. ನಾನು ಹೇಳೋಂಗಿಲ್ಲ, ಬಟ್ ನೀವು ಇಂಡಸ್ಟ್ರಿ ಅವರೇ. ಆಮೇಲೆ ಅಜನೀಶ್ ಸರ್ ಬಗ್ಗೆ ಹೇಳಬೇಕು, ಅವ್ರದ್ದು ಒಳ್ಳೆ ಮ್ಯೂಸಿಕ್ ಯಾವಾಗಲೂ ಕೊಡ್ತಾರೆ. ಸೊ ಈ ಕಾಂಬಿನೇಷನ್ ಸೇರಿದ್ರೆ ಡೆಫಿನೆಟ್ಲಿ ಒಂದು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಹಾಗೂ ಸರ್ ಹೇಳ್ದಂಗೆ ಇದು ನಮ್ಮದೊಂದು 25ನೇ ವರ್ಷ ಸಂಭ್ರಮ. ಸೊ 25 ವರ್ಷ ಬೆಳೆಸಿದ್ದೀರಾ, ಕೈ ಎಳೆದಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ಸ್. ಇದೇ ಥರ ಮುಂದೆ ನಡೀತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಹಾರ್ಡ್ ಲಾಂಚ್ ಮಾಡ್ಬಿಡೋಣಲ್ಲ? ಓಕೆ, ಬರಲ್ಲ. ರೆಡಿ ಇದೆಯಾ? ಚೇರ್ಸ್ ಒಂದು ಚೂರು ಎತ್ಬಿಡಿ. ಅದೇನು ರಿಮೋಟ್ ಇದೆಯಾ? ಅಲ್ಲ, LED ರಿಮೋಟ್ ಇದೆಯಾ? ಮೈಕೆ ಸಾಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.